ಕಾಲ ಅದು. ಹಿಂದಿನ ಕಾಲ ಒಬ್ಬ ಮಹಾರಾಜ ಇದ್ದ. ಒಬ್ಬ ಮಹಾರಾಜ ಇದ್ದ. ಆ ಮಹಾರಾಜ ಒಬ್ಬ ಮಹಾರಾಜ ರಾಜಮಹಾರಾಜ ಒಬ್ಬ ಮನುಷ್ಯ. ಆ ಮಹಾರಾಜ ಸುಮಾರು 70 ವರ್ಷ ವಯಸ್ಸಾಗಿತ್ತು. ಸುಮಾರು 70 ವರ್ಷ ವಯಸ್ಸಾಗಿತ್ತು. ಮಹಾರಾಜರ ಹತ್ತಿರ ಸುಮಾರು 70 ವರ್ಷ ವಯಸ್ಸಾಗಿತ್ತು. ಹೋದ. ನಾನು 70 ವರ್ಷ ಬದುಕಿದ್ದೇನೆ. ಮಹಾರಾಜರ ಹತ್ತಿರ ಚೆನ್ನಾಗಿಯೇ ಮಹಾರಾಜರೇ ಚೆನ್ನಾಗಿ ಒಂದೆರಡು ಮಕ್ಕಳಿದಾರ, ಒಂದೆರಡು ಮಕ್ಕಳಿದಾರ, ಚೆನ್ನಾಗಿಯೂ ಸಹಿತ ಜೀವನದಲ್ಲಿ ಒಂದೆರಡು ಮಕ್ಕಳಿದಾರ, ಒಂದು ಮನಿ ಅದ. ಏನದ ಬರೇ ಆದರೂ ಸಹಿತ ದುಡಿಯೋದಾತು ಉಣ್ಣೋದಾತು ಏನದ. ಶ್ರೀಮಂತಿಕೆನೆ ಬರ್ಲಿಲ್ಲ ಆದರೆ ಶ್ರೀಮಂತಿಕೆನೆ ನನ್ನದು ಕೊನೆ ಇಚ್ಛೆ ಮಹಾರಾಜರೇ, ನಾನು ಶ್ರೀಮಂತ ಅಂತ ಸಾಯಬೇಕು. ನಾನು ಶ್ರೀಮಂತ ಅಂತ ಸಾಯ ನಾನು ಶ್ರೀಮಂತ ಅನಿಸಿಕೊಂಡು ಸಾಯಬೇಕು. ಕೊರತಿಲ್ಲ, ಕೇಳಂಗದ ಕಥೆ. ಉಣ್ಣಾಕ ಕೊರತಿಲ್ಲ, ಉಡಾಕ ಕೊರತಿಲ್ಲ, ಮನ್ಯಾಗ ಜನ ಅದಾರ, ಇರಾಕ ಮನಿ ಅದ, ಆದ್ರ ಇಡಾಕ ಸಂಪತ್ತಿಲ್ಲ ಅಂತ ಕೊರಗದ ಒಳಗ. ಅದಕ್ಕೆ ಮಹಾರಾಜನ ಹತ್ತಿರ ಹೋಗಿ, ಮಹಾರಾಜರೇ, ನಾನೇನು ಬಹಳ ದಿವಸ ಬದುಕುವುದು ಬಹಳ ಕಷ್ಟ ಇರೋದ್ರಾಗ ನಾನು ಶ್ರೀಮಂತ ಅಂತ ಅನಿಸಿಕೊಂಡು ಸಾಯ್ಬೇಕು ಅಂತ ಅವನ ಇಚ್ಛಾ ವ್ಯಕ್ತ ಮಾಡಿದ. ಅವಾಗ ಮಹಾರಾಜ ಹೇಳ್ದ, ಆಯ್ತು, ನಿನಗ ಕೊಡ್ತೇನೆ, ಆದ್ರ ನಿನ್ನ ಇಚ್ಛೆಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೇನೆ, ಒಂದು ಕರಾರ ಅಷ್ಟೆ. ಏನು ಅಂತ ಕೇಳ್ದ ಮುದುಕ. ಯಾವಾಗಲೂ ಗಳಿಸ್ಬೇಕಾಗ್ತದ ಮನುಷ್ಯ, ಹಂಗ ಕೊಟ್ರ ಭಿಕ್ಷುವಾಗಿ ಶ್ರೀಮಂತ ಆದಂಗ ಆಗ್ತದೆ. ಒಂದು ಕೆಲಸ ಮಾಡು, ಕೆಲಸಕ್ಕೆ ಸರಿಯಾಗಿ ನಾನು ಕೊಡ್ತೀನಿ ಅಂದ. ಏನು ಅಂದ ಮುದುಕ? ಆತ ಹೇಳ್ದ, ಇಲ್ಲಿ ಹೊಳಿ ಅದ, ನಮ್ಮ ರಾಜಧಾನಿಯ ಸಮೀಪ ಹೊಳಿ ಅದ, ನೀನು ಆ ದಂಡಿಗೆ ಹೋಗೋದು ಇಸ್ಗೋತ ಈ ದಂಡಿಗೆ ಬರೋದು, ಒಂದು ಸಲ ಹೋಗಿ ಬಂದ್ರೆ ಒಂದು ಬಂಗಾರದ ನಾಣ್ಯ. ಮುದುಕನಿಗೆ ಎಷ್ಟು ಸಂತೋಷ ಆಯ್ತು. ಮಹಾನುಭಾವರೇ, ಯಾವಾಗ ಕೂಡ ಶುರು ಮಾಡ್ಲಿ ಅಂದ ಈಶಾಡಕ್. 70 ವರ್ಷ ಆಗ್ಯದ. ಅಷ್ಟು ಹುರುಪ ಒಳಗೆ ಮರ್ತ ಬಿಟ್ಟ. 70 ಮರ್ತ 20 ಅಂತ ತಿಳ್ಕೊಂಡ. ಹಣ ಬರ್ತದಂದಾಗ 70 ಹೋಗ್ತ. ಮನ್ಯಾಗ ಹೋಗಿ ಹೇಳ್ದ, ಏನ್ ಆನಂದವೇ ಆನಂದ, ನಾಳೆ ನಾವು ಶ್ರೀಮಂತರು ಅಂದ. ಮಹಾರಾಜ ಹೇಳ್ದ, ಬೆಳಗಿನ ವೇಳೆ ಸೂರ್ಯೋದಯಕ್ಕೆ ನಾನು ಅಲ್ಲಿಗೆ ಬರ್ತೇನೆ, ಸಂಪತ್ತ ಅಲ್ಲೇ ತಂದ ಇಟ್ಟಿರ್ತದೆ. ಒಂದು ಸಲ ಹೋಗಿ ಬಂದ ಕೂಡಲೇ ಒಂದು ಸುಂದರವಾದಂಥ 10 ಗ್ರಾಮ್ ಅಲ್ಲ, ಒಂದು 100 ಗ್ರಾಮದ ನಾಣ್ಯ ಬಂಗಾರದ್ದು. ಅಂದ್ರ 10 ಸಲ ಹೋದ್ರ ಕಿಲೋ. ಮುದಕಂದ, ನಾನು ಮೊದಲೇ ಭಾರಿ ಈಸುಗಾರ ಸಣ್ಣವಿದ್ದಾಗ, ಈಗ 50 ವರ್ಷ ಈಸಾಡಿಲ್ಲ. ಹೆಂಗ ಮನಸ್ಸು ಹೆಂಗ್ ಕೆಲಸ ಮಾಡ್ತ. ಬೆಳಿಗ್ಗೆ ಆರಂಭ, ನಾನು ಮಂತ್ರಿಗಳು ಎಲ್ಲರೂ ಜನ ಕೂಡ್ತೇವಲ್ಲೇ, ನೀನು ಈಸಾಡಬಹುದು ಅಂದ. ಏನು ಮುದುಕನಿಗೆ ಹಿಂಗ ಅನಿಸ್ತು. ಮುಂಜಾನೆಯಿಂದ ಸಾಯಂಕಾಲ ತಕ 12 ತಾಸು. ಇದೇನು ಸಣ್ಣ ನದಿ, ಅದೆಲ್ಲ ದೊಡ್ಡ ನದಿನೇ. ಸಣ್ಣದ ಕಾಣಕ್ ಶುರು ಆಯ್ತು. ಹಣ ಬರ್ತದಂದಾಗ, ಉತ್ಸಾಹ ತುಂಬದಾಗ ದೊಡ್ಡ ಸಹಿತ ಸಣ್ಣ ಕಾಣಕ್ ಶುರುವಾಗ್ತದೆ ಅಷ್ಟೆ. ಏನು ಮನಸ್ಸು ಹೆಂಗ ಕೆಲಸ ಮಾಡ್ತದೆ. ಇದೇನು ಈಸಾಡೋದು ಬಹಳ ದೊಡ್ಡದೇನು. ಒಂದು ಸಲ ತಾಸಿಗೆ 10 ಸಲ ಈಸಾಡಬಲ್ಲೆ, ಹೋಗಿ ಬರಬಲ್ಲೆ. 5 ನಿಮಿಷ ಹೋಗೋದದ, 5 ನಿಮಿಷ ಬರೋದದ. 10 ಅಂದ್ರ ಒಂದು ತಾಸಿಗೆ 1 ಕಿಲೋ.
12 ತಾಸಿಗೆ 12 ಕಿಲೋ, 1 ಕಿಲೋಕ್ಕ ಅಷ್ಟು ಲಕ್ಷ. 12 ಕಿಲೋ ಏನ್ ಲೆಕ್ಕ ಹಾಕಿದ? ಈ ಊರಲ್ಲಿ ಒಬ್ಬ ಮನುಷ್ಯ ಸಹಿತ ನನ್ನಷ್ಟು ಸಿರಿವಂತ ಇಲ್ಲ. ಇನ್ನ ಬಂದಿಲ್ಲ ಈಗ ಸಿರಿವಂತ. ಹೋಗಿ ಎಲ್ಲರೂ ಕೂತ್ರು. ಮುದುಕ ಬಂದ, ಮುದುಕನ ಮಕ್ಕಳು, ಮುದುಕನ ಹೆಂಡತಿ, ಸೊಸೆಯಂದಿರು ಎಲ್ಲರೂ ಬಂದ್ರು. 3 ಜನ ಬಂದ್ರು ಮುದುಕನ್ನ ಈಶಾಡೋದು ನೋಡೋದಕ್ಕೆ. ಮಹಾರಾಜ ಹೇಳ್ದ, ಸಾವಧಾನವಾಗಿ ಈಸಾಡು, ನಿಧಾನವಾಗಿ ಈಸಾಡು. 12 ತಾಸದ ಸಿರಿವಂತ ಆಗೋದಕ್ಕೆ ಎಷ್ಟು ಬೇಕು ಹಂಗಷ್ಟೇ ಈಸಾಡು ಅಂತ ಮಹಾರಾಜ ಹೇಳ್ದ. ಮಹಾರಾಜ ಬಹಳ ಜಾಣ ಇದ್ದ. ಮಹಾಮಂತ್ರಿಗೆ ಆತಂಕ ಆಯ್ತು. ಮಹಾಮಂತ್ರಿ ಹೇಳ್ದ, ಮಹಾರಾಜರೇ, ಹಿಂಗ ನೀವು ಕೊಡಕ್ ಶುರು ಮಾಡಿದ್ರೆ ಭಾಂಡಾರ ಹೆಂಗ್ ಉಳಿತದ ಅಂದ. ನಾಳೆ ಇನ್ನೊಬ್ಬ ಮುದುಕ ಬರ್ತಾನ, ಮತ್ತೊಬ್ಬ ಬರ್ತಾನ, ನಾನು ಈಸ್ತೇನಿ ಅಂತ ಬರ್ತಾನ, ಹಿಂಗಾದ್ರೆ ಹೇಗ ಅಂದ. ಮಹಾರಾಜ್ ಹೇಳ್ದ, ನೋಡ್ತಿರು ಮನುಷ್ಯನ ಮನಸ್ಸಂಗ ಕೆಲಸ ಮಾಡ್ತದ, ಸುಮ್ನೆ ಕೂಡು ನೋಡ್ತಾ ಇರು ಅಂದ. ಮುದುಕ ಹೋದ, ಭಾರಿ ವೇಗವಾಗಿ ಈಸಾಡಿದ. ಯಾಕೆ? ಬೇಗ ಗಳಿಸ್ಬೇಕು. ಹೋದ, ಬಂದ ಕೂಡ್ಲೆ ಒಂದು ನಾಣ್ಯ ಇಟ್ಟ ಮಹಾರಾಜ್. ಇದು ನೋಡು, ಇದು ನಿಂದು. ಏನ್ ನೋಡಬೇಕು, ಮುದುಕನಿಗೆ ಎಷ್ಟು ಉತ್ಸಾಹ ಬಂತು. ಈಸಾಡ್ದ 1 ತಾಸ, 2 ತಾಸ, ಇದು ರಾಶಿ ಆಗಕ್ ಶುರುವಾಯಿತು. ಸಂಪತ್ತಿನ ರಾಶಿ. ಮಧ್ಯಾಹ್ನ ಆಯ್ತು, ನೀರು ಕುಡಿಯಂಗಿಲ್ಲ, ಅನ್ನ ಉಣ್ಣಂಗಿಲ್ಲ. ಯಾಕೆ? ಗಳಿಸಬೇಕಲ್ಲ, ಗಳಿಸಬೇಕಲ್ಲ. ಅನ್ನಕ್ಕಾಗಿ ಗಳಿಕೆ ಅನ್ನೋದನ್ನ ಮರ್ತ ಬಿಟ್ಟ. ಅನ್ನ ಬಿಟ್ಟ, ಗಳಿಕೆ ಶುರುವಾಯ್ತು. ನೋಡುವಾಗ ಎಷ್ಟು ಆನಂದ ಆಗ್ತಿತ್ತು. ಹೋಗೋದು ಬರೋದು, ಹೋಗೋದು ಬರೋದು. ಸಾಯಂಕಾಲ ಆಯ್ತು, ರಾಶಿಯಾಗಿ ಬಿದ್ದಿತ್ತು ಸಂಪತ್ತ. ಎಲ್ಲಾ ನಂದೇ ಅಂದ. ಮಕ್ಕಳು ಇಷ್ಟ ಆನಂದ ಆಗಿದ್ರು, ನಾವು ಇಷ್ಟು ಶ್ರೀಮಂತರಾದೇವಲ್ಲ ಅಂತ. ಮಹಾಮಂತ್ರಿಗೆ ತಾಪ ಆಯ್ತು, ಇಷ್ಟೆಲ್ಲ ಕಳ್ಕೋತೇವಲ್ಲ ಅಂತ. ಅವಾಗ ಮಹಾರಾಜ ನೋಡ್ತಾನೆ ಇದ್ದ. ಮುದುಕನಿಗೆ ಹೇಳ್ದ, ಸಾಕಲ್ಲ, ಬೇಕಾದಷ್ಟಾಯ್ತು, ಸಾಕಲ್ಲ. ಮಹಾರಾಜರೇ, ಇನ್ನ ಸೂರ್ಯ ಮುಳುಗಿಲ್ಲ. ಹೆಂಗ್ ಕೆಲ್ಸ ಹೆಂಗ್ ಇನ್ನ ಮುಳುಗಿಲ್ಲ. ಇದ ಬಂದ ಅವಕಾಶ, ಸುವರ್ಣಾವಕಾಶ. ತಾನಾಗಿ ಲಕ್ಷ್ಮಿ ಬರುವಾಗ ಯಾರಾದರೂ ಬೇಡ ಅಂತಾರೇನು? ತಿರಸ್ಕಾರ ಮಾಡ್ತಾರೇನು? ಇನ್ನೂ ಸಮಯದ. ಮಹಾನುಭಾವರೇ, ಹೊಟ್ಟೆ ಹಸಿದ್ರೆ ಏನಾಯ್ತು, ಮೈ ದಣದ್ರೆ ಏನಾಯ್ತು, ಇನ್ನೊಂದಿಷ್ಟು ಈಸಾಡೋದು ಮಂದಾಗ್ತಾ ಬಂದಿತ್ತು. ದೇಹ ವಿಪರೀತ ದಣದತ್ತು. ದಿವಸ ತುಂಬಾ 12 ತಾಸು ಈಸಾಡಿದ್ದ. ಕಣ್ಣಿಗೆ ಕತ್ತಲೆ ಬರ್ತಾ ಇತ್ತು. ಆದರೆ ಕಣ್ಣೊಳಗ ಬಂಗಾರ ತುಂಬಿತ್ತು. ಇದೊಂದು ಕೊನೆಯ ಸಲ ಹೋಗ್ತೇನೆ ಮಹಾರಾಜರೇ ಅಂದ. ಆಯ್ತು, ನಿನ್ನಿಚ್ಛೆ, ಹೋಗು ಅಂದ್ರು. ಹೋಗಿ ಬಾ ಅಲ್ಲಿಲ್ಲ, ಹೋಗು ಅಂದ್ರು. ಸೋತಿದ್ದ ಮುದುಕ, ಮೈಯಲ್ಲಿ ತ್ರಾಣ ಇರಲಿಲ್ಲ. ಕೊನೆ ಕ್ಷಣ ಹೋದ, ಆ ದಂಡಿ ಮುಟ್ಟಿದ, ತಿರುಗಿ ಬಂದ. ಇನ್ನೇನು ದಂಡಿ ಮುಟ್ಟಬೇಕು ಅನ್ನುವುದರಾಗ ಹಾರ್ಟ್ ಫೇಲ್. ಸಂಪತ್ತ ನಕ್ತು. ಮುದುಕ ಹೋದ. ಮಹಾರಾಜ ನಕ್ಕ. ಹೇಳ್ದ, ಚಿಂತೆ ಮಾಡಬೇಡ ಮಹಾಮಂತ್ರಿಯೇ, ಎಲ್ಲರದು ಪರಿಸ್ಥಿತಿ ಹೀಗೆ. ನಮ್ಮ ಸಂಪತ್ತ ಯಾರ್ದು ಆಗೋದಿಲ್ಲ, ಅವರೇ ಹೋಗ್ತಾರ. ಯಾಕೆ? ಅದು ಒಳಗ್ ಹಂಗ್ ಮಾಡಿಸ್ತದೆ.
ಆಸೆ ಒಮ್ಮೆ ಆರಂಭ ಆಯ್ತು ಅದು ಮುಗಿಸ್ತದೆ ವಿನಃ ನಮ್ಮನ್ನ ಶ್ರೀಮಂತ ಮಾಡೋದಲ್ಲ, ಮುಗಿಸ್ತದೆ. ಇನ್ನೂವರೆಗೆ ಯಾರು ಅನುಭವಿಸಿಲ್ಲ. ಕೂಡ್ಸ್ಯಾರ ಹೋಗ್ಯಾರ. ಕೂಡಿಸಿದವ್ರೆಲ್ಲರೂ ಹೋಗ್ಯಾರ. ಕೂಡಿಟ್ಟಿದ್ದು ಉಳ್ದ ಅದ ಅಷ್ಟೇ. ಕೂಡಿಟ್ಟಿದ್ದು ಉಳ್ದ ಅದ. ಇಲ್ಲೇನು ಮಹಾರಾಜರು ಎಂತೆಂತ ಅದ್ಭುತ ಅರಮನೆ ಏನ್ ಅರಮನೆ, ಎಷ್ಟು ವೈಭವ, ಅದರಲ್ಲಿ ಭಂಡಾರ ಎಂಥದು. ಆದರ ಹೋಗ್ಯಾರ ಅಷ್ಟೆ. ಅದಕ್ಕಾಗಿ ಯುದ್ಧ ಮಾಡ್ಯಾರ, ಅದು ಮಾಡ್ಯಾರ, ಎಲ್ಲ ಮಾಡ್ಯಾರ, ಹೋಗ್ಯಾರ. ಇದು ಆಸೆ, ಅತಿ ಆಸೆ, ದುರಾಸೆ, ಇದು ಅಹಿತವಾದ ಆಸೆ ಮನುಷ್ಯನನ್ನ ಮುಗಿಸ್ತದನೆ ವಿನಃ ಶ್ರೀಮಂತ ಮಾಡೋದಿಲ್ಲ, ಸುಖಿ ಮಾಡೋದಿಲ್ಲ. ಆದ್ದರಿಂದ ಋಷಿ ಮಾಗೃಧ ಗೃಧ ಅಂದ್ರ ಹಪಹಪಿತನ. ಸಂಸ್ಕೃತದಲ್ಲಿ ಹಪಹಪಿತನ ಇರ್ತದ, ಆದರೂ ಹಪಹಪಿತನ ಹೋಗೋದಿಲ್ಲ. ಬೇಕಾದಷ್ಟಿದ್ರೇನಾಯ್ತು, ಮುದುಕನ ಹೆಣ ಬಿದ್ದಿತ್ತಷ್ಟ. ಇಲ್ಲಿ ಸಂಪತ್ತ ಕೂತಿತ್ತು, ಅಲ್ಲಿ ಹೆಣ ಬಿದ್ದಿತ್ತು. ಜನ ಎಲ್ಲ ನಿಂತಿದ್ರು. ಮಹಾರಾಜ ಹೇಳ್ದ, ಮತ್ತೆ ಯಾರು ಈಸ್ತಿರಿ ನಾಳೆ ಅಂದ. ಇಷ್ಟೆಲ್ಲ ನಿಮಗ ಅಂದ. ಒಬ್ರು ಮುಂದೆ ಬರ್ಲಿಲ್ಲ, ಹೋಗಿದ್ರು ಎಲ್ಲ. ಇದು ಜೀವನ. ಮಾಗೃಧ ಬರೇ ಸಂಪತ್ತು ಅಷ್ಟೇ ಅಲ್ಲ, ಯಾವುದೇ ಇರಲಿ ಅತಿ ಆಗಬಾರದು. ಮಾಗೃಧ ಅತಿ ಆಗಬಾರದು. ನೋಡೋದು ಅತಿ ಆಗಬಾರದು, ಕೇಳೋದು ಅತಿ ಆಗಬಾರದು, ಮಾಡೋದೇ ದುಡಿಯೋದೇ ಅದು ಅತಿ ಆಗಬಾರದು, ಉಣ್ಣೋದು ಅತಿ ಆಗಬಾರದು. ಅಲ್ಲವೇನು? ಇಲ್ಲದೆ ಇದ್ರ ದೇಶ ನಾಶ ಆಗ್ತದೆ, ಜಗತ್ತು ನಾಶ ಆಗ್ತದೆ. ಹಾಗಿಲ್ಲೇನು? ಜಗತ್ತಿನ ಜನಸಂಖ್ಯಾ ಸ್ವಲ್ಪ ಒಂದು ಶತಮಾನದ ಹಿಂದೆ 150 ಕೋಟಿ ಇಂದ 700 ಕೋಟಿ. ಭಾರತ 30 ಕೋಟಿ ಇಂದ 124 ಕೋಟಿ. ಅತಿ ಇಲ್ಲೇನು? ಮಾಗೃಧ ಇನ್ನೂ ಬೇಕು ಅಂತ ಮನಸ್ಸ ಇತ್ತು ಅಂದ್ರೆ ಅದು ನಮ್ಮ ವಿನಾಶವನ್ನ, ಜಗತ್ತಿನ ವಿನಾಶವನ್ನ ಮಾಡ್ತದೆ. ಅದಕ್ಕೆ ಋಷಿ ಹೇಳ್ತಾನೆ, ಮಕ್ಕಳೇ ನೀವು ಬದುಕಬೇಕು, ಚೆನ್ನಾಗಿ ಬದುಕಬೇಕು. ಬದುಕ ಮಹತ್ವದ್ದೇ ವಿನಃ ಸಂಪತ್ತಲ್ಲ, ಸಂಗ್ರಹ ಅಲ್ಲ. ಸಂಗ್ರಹ ಎಷ್ಟೋ ಅಷ್ಟು, ಎಷ್ಟು ನೀಗ್ತದ ಅಷ್ಟು ನಾವು ಉಳಿಬೇಕಲ್ಲ, ಬದುಕ ಉಳಿಬೇಕು. ಹಾಗ ಸಂಗ್ರಹ ಇರಬೇಕು. ಸಂಗ್ರಹಕ್ಕಾಗಿ ಬದುಕಲ್ಲ, ಬದುಕಿಗಾಗಿ ಸಂಗ್ರಹ. ನಾವು ಬದುಕೋದಕ್ಕೆ ಸಂಗ್ರಹ, ಬದುಕೇ ಸಂಗ್ರಹ. ಏನು ಮಾಡದ ಗಳಿಸ್ದ ಪಾದ. ಇದೊಂದು. ಈತ ಏನು ಮಾಡ್ದ? ಬಳಸ್ದ ಮಜಾದಾಗಿದ್ದ ಪಾದ. 2 ತರ ಇವು. ನಾವು ಬದುಕೋದಕ್ಕೆ ಮಹತ್ವ ಕೊಡಬೇಕು. ಬದುಕನ್ನ ಶೃಂಗರಿಸೋದಕ್ಕಾಗಿ ಸಂಪತ್ತೇ ವಿನಃ ಸಂಪತ್ತಿಗಾಗಿ ಬದುಕ ಅಲ್ಲ. ಈ ಮಾತನ್ನ ನಾವಷ್ಟೇ ಭಾರತೀಯರಷ್ಟೇ ಹೇಳ್ತೇವಿ ಅಂತಲ್ಲ, ಜಗತ್ತಿನ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಹೇಳೋದು ಅದೇ.